ನಾವು ಇವಾಗ ಇ ಸಿ ಜಿ ಯಾವ ರೀತಿ ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿ ಕಾಸ್ ಅಥವಾ ಡಯಾಗ್ನೋಸ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ನಾರ್ಮಲ್ ಇ ಸಿ ಜಿ ಈ ಥರ ಇರುತ್ತೆ. ಈ ಕಡೆ ಸೈಡ್ ಹಾಕಿದ್ದದು ಅದು ಕನ್ಸಿಡರ್ ಮಾಡಬೇಡ್ರಿ, ಈ ಕಡೆ ಹಾಕಿರೋದು. ಅದರಲ್ಲಿ ಪಿ ವೇವ್, ಕ್ಯೂ ಆರ್ ಎಸ್ ಆ್ಯಂಡ್ ಟಿ ವೇವ್ ಅಂತ 3 ವೇವ್ಸ್ ಇರ್ತಾವೆ. ಈ 3 ವೇವ್ಸಲ್ಲಿ ಪಿ ವೇವ್ ಏನು ಇಂಡಿಕೇಟ್ ಮಾಡುತ್ತಂದರೆ ಡಿಪೋಲರೈಸೇಷನ್ ಆಫ್ ಅಟ್ರಿಯಲ್ ಡಿಪೋಲರೈಸೇಷನ್ ಆಗುತ್ತೆ. ಕ್ಯೂ ಆರ್ ಎಸ್ ವೇವಲ್ಲಿ ಏನಾಗುತ್ತಂದರೆ ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್. ನೆಕ್ಸ್ಟ್ ಟಿ ವೇವಲ್ಲಿ ರೀಪೋಲರೈಸೇಷನ್ ಆಫ್ ಏಟ್ರಿಯಲ್ ರೀಪೋಲರೈಸೇಷನ್ ಆಗುತ್ತಾ. ಓಕೆ, ಟಿ ವೇವಲ್ಲಿ ಏನಾಗುತ್ತೆ ಏಟ್ರಿಯಲ್ ರೀಪೋಲರೈಸೇಷನ್ ಅಥವಾ ರೀಪೋಲರೈಸೇಷನ್ ಆಫ್ ಏಟ್ರಿಯಲ್ ಆಗುತ್ತೆ. ಓಕೆ, ಇಲ್ಲಿ ಡಿಪೋಲರೈಸೇಷನ್ ಅಂದರೆ ಕಾಂಟ್ರಾಕ್ಟ್ ಆಗ್ತೈತಿ, ಏಟ್ರಿಯಲ್ ಕಾಂಟ್ರಾಕ್ಷನ್ ಆಗ್ತೈತಿ. ರೀಪೋಲರೈಸೇಷನ್ ಅಂದರೆ ಏನಾಗ್ತೈತಿ, ರಿಲ್ಯಾಕ್ಸ್ ಆಗ್ತೈತಿ, ಏಟ್ರಿಯಲ್ ರಿಲ್ಯಾಕ್ಸೇಷನ್ ಆಗುತ್ತಾ. ಇವಾಗ ನಾವು ಪಿ ವೇವ್ ನೋಡೋಣ. ಪಿ ವೇವ್ ಏನಿತ್ತು, ಡಿಪೋಲರೈಸೇಷನ್ ಆಫ್ ಏಟ್ರಿಯಲ್ ಡಿಪೋಲರೈಸೇಷನ್ ಅಂದರೆ ಏಟ್ರಿಯಲ್ಲಿಗೆ ಎಲ್ಲ ಬಂದು ವೇವ್ಸ್ ಎಲ್ಲ ಬಂದು ಎಲೆಕ್ಟ್ರಾನ್ ಸಿಗ್ನಲ್ಸ್ ಎಲ್ಲ ಬಂದು ಕಾಂಟ್ರಾಕ್ಟ್ ಆಗಿರ್ತೈತಿ. ನಾರ್ಮಲಿ ಪಿ ವೇವ್ ಅಷ್ಟು ಎಲಿವೇಟ್ ಆಗಿರಲ್ಲ, ಒಂದು ಜಸ್ಟ್ ಜಂಪ್ ಥರ ಶೇಪ್ ಇರುತ್ತೆ. ಇಫ್ ಪಿ ವೇವ್ ಜಾಸ್ತಿ ಎಲಿವೇಟ್ ಆಗಿತ್ತು ಇನ್ ಕೇಸ್, ಅಥವಾ ಪಿ ಅಬ್ನಾರ್ಮಲ್ ಇತ್ತು ಅಂದರೆ ಅದು ಏನು ಇಂಡಿಕೇಟ್ ಮಾಡುತ್ತಂದರೆ ಫಸ್ಟು ಪಿ ವೇವ್ ಜಾಸ್ತಿ ಪೀಕ್ ಲೆವೆಲ್ಲಿಗೆ ಎಲಿವೇಟ್ ಆಗಿತ್ತು ಅಂದರೆ ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಏನಂದರೆ ಪಿ ವೇವ್ ಎಮ್ ಶೇಪಲ್ಲಿತ್ತು ಅಂತಂದರೆ. ಇವೆರಡು ಪಿ ವೇವ್ ಕಂಡೀಷನ್ಸ್, ಅಬ್ನಾರ್ಮಲಿಟಿ ಆಫ್ ದಿ ಪಿ ವೇವ್ ಇವೆರಡು. ಓಕೆ, ಪಿ ವೇವ್ ಜಾಸ್ತಿ ಪೀಕ್ ಲೆವೆಲ್ಲಿಗೆ ಎಲಿವೇಟ್ ಆಗಿತ್ತು ಅಂತಂದರೆ ಅದನ್ನು ನಾವು ಪಿ ಪಲ್ಮೋನಲ್ ಅಂತ ಕರಿತೀವಿ. ಓಕೆ, ಇಫ್ ಪಿ ವೇವ್ ಎಮ್ ಶೇಪಲ್ಲಿತ್ತು ಅಂದರೆ ಪಿ ಮೆಟ್ರಿಯಲ್ ಮೀನ್ಸ್ ಬೈಕಸ್ಪಿಡ್ ಅಂತ ಹೇಳ್ತೀವಲ್ಲ, ಬೈಕಸ್ಪಿಡ್ ಆ ಥರ. ಪಿ ಪಲ್ಮೋನಲ್, ಪಿ ಮೆಟ್ರಿಯಲ್. ಪಿ ಪಲ್ಮೋನಲ್ ಇತ್ತು, ಪೀಕ್ ಲೆವೆಲ್ ಹೋಗಿತ್ತು ಅಂದರೆ ಯಾವ್ಯಾವ ಕಂಡೀಷನ್ಸಲ್ಲಿ ನಾವು ಪಿನ ಪೀಕ್ ಲೆವೆಲಲ್ಲಿ ನೋಡ್ತೀವಂದರೆ, ಒಂದು ಸಿ ಒ ಪಿ ಡಿ, ಪಲ್ಮನರಿ ಹೈಪರ್ಟೆನ್ಷನ್ ಅಥವಾ ಪ್ಲೂರಲ್ ಎಫ್ಯೂಷನ್, ಪ್ಲೂರಲ್ ಎಂಬೋಲಿಸಮ್. ಈ ಕಂಡೀಷನ್ಸಲ್ಲಿ ನಾವು ಪೀಕ್ ಲೆವೆಲ್ಗೆ ಹೋಗಿದ್ದನ್ನು ನೋಡ್ತೀವಿ ಇ ಸಿ ಜಿಲಿ. ಇಫ್ ಪಿ ಎಮ್ ಶೇಪಲ್ಲಿತ್ತು ಅಂದರೆ ಮೆಟ್ರಿಯಲ್ ಸ್ಟಿನೋಸಿಸ್ ಅಂದರೆ ಏನಾಗಿರುತ್ತೆ, ಬ್ಲಡ್ ಫ್ಲೋ ಆಗೋದು ರಿಸ್ಟ್ರಿಕ್ಟ್ ಆಗಿರುತ್ತೆ. ಅಂದರೆ ಬ್ಲಡ್ ಒಂದು ಕಡೆ ರಿಸ್ಟ್ರಿಕ್ಟ್ ಆಗಿ ಕುಂತ್ಬಿಟ್ಟಿರುತ್ತೆ, ಬೈಕಸ್ಪಿಡ್ ವಾಲಲ್ಲಿ ಬ್ಲಡ್ ರಿಸ್ಟ್ರಿಕ್ಟ್ ಆಗಿ ಕುಂತ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಪಿ ಮೆಟ್ರಿಯಲ್ ಅಂತ ಕರಿತೀವಿ, ಮೆಟ್ರಿಯಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಪಿ ವೇವೇ ಜಾಸ್ತಿ ಲಂಗ್ ಎಫೆಕ್ಟಿಂಗ್ ದಿ ಹಾರ್ಟ್ ಅದನ್ನು ತೋರಿಸುತ್ತೆ. ಪಿ ವೇವ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ದ ಲಂಗ್ ಎಫೆಕ್ಟಿಂಗ್ ದಿ ಹಾರ್ಟ್ ಪಿ ವೇವ್ ತೋರಿಸುತ್ತೆ. ಓಕೆ, ಇಫ್ ಇನ್ ಕೇಸ್ ಪಿ ಮತ್ತು ಕ್ಯೂ ವೇವಲ್ಲಿ ಇನ್ ಬಿಟ್ವೀನ್ ಗ್ಯಾಪ್ ಜಾಸ್ತಿ ಇತ್ತು ಅಂತಂದರೆ ಅದು ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಆಗಿರುತ್ತೆ. ಪಿ ಮತ್ತು ಕ್ಯೂ ವೇವಲ್ಲಿ ಗ್ಯಾಪ್ ನಾರ್ಮಲಿ ಅಷ್ಟು ಗ್ಯಾಪ್ ಇರೋದಿಲ್ಲ, ಅದು ಇನ್ ಬಿಟ್ವೀನ್ ತುಂಬ ಗ್ಯಾಪ್ ಇತ್ತು, 1 ಬಾಕ್ಸ್ ಅಷ್ಟು ಗ್ಯಾಪ್ ಇತ್ತು ಅಂದರೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಹೇಳ್ತೀವಿ. ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂದ್ರೇನು, ಮಯೋಕಾರ್ಡಿಯಲ್ ಇಸ್ಚೆಮಿಯಾ ಅಂದ್ರೇನು ಅಂದರೆ ಇಸ್ಚೆಮಿಯಾ ಇಟ್ ಈಸ್ ಅ ಕ್ಲಾಟ್ ಆಗಿರುತ್ತೆ, ಅದು ರಿವರ್ಸಿಬಲ್ ಮೀನ್ಸ್ ವಾಪಸ್ ಅದನ್ನು ನಾವು ರಿಕವರಿ ಮಾಡ್ಬೋದು. ಇನ್ಫ್ರಾಕ್ಷನ್ ಅಂದರೆ ಇಟ್ ಈಸ್ ಇರ್ರಿವರ್ಸಿಬಲ್. ಓಕೆ, ಇಟ್ ಈಸ್ ಇರ್ರಿವರ್ಸಿಬಲ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಕ್ಯೂ ಆರ್ ಎಸ್ ವೇವ್. ಕ್ಯೂ ಆರ್ ಎಸ್ ವೇವ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡಿಪೋಲರೈಸೇಷನ್ ಆಫ್ ವೆಂಟ್ರಿಕುಲರ್ ಡಿಪೋಲರೈಸೇಷನ್. ಓಕೆ, ಅಂದರೆ ವೆಂಟ್ರಿಕಲ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗಿರ್ತವೆ. ಇದರಲ್ಲಿ ಒಂದು ಕಂಡೀಷನ್ ಏನಂದರೆ ಕ್ಯೂ ಆರ್ ಎಸ್ ವೇವ್ ಜಾಸ್ತಿ ಪೀಕ್ ಲೆವೆಲ್ಲಿಗೆ ಹೋಗಿತ್ತು. ನಾರ್ಮಲಿ ಅಷ್ಟಿರೋದಿಲ್ಲ, ಜಸ್ಟ್ 1 or 2 3 1 ಬಾಕ್ಸಲ್ಲಿ ಇರುತ್ತೆ. ಬಟ್ ಮೋರ್ ದೆನ್ 2.5 mm ಅಷ್ಟಿತ್ತು, ಮೋರ್ ದೆನ್ ಜಾಸ್ತಿ ಎಲಿವೇಟ್ ಆಗಿತ್ತು ಒಂದು ಕಂಡೀಷನ್. ಇನ್ನೊಂದು ಜಾಸ್ತಿ ವೈಡ್ ಆಗಿರುತ್ತೆ, ಅಂದರೆ ಕ್ಯೂ ಮತ್ತು ಎಸ್ ವೇವ್ ಏನಾಗಿರ್ತಾವೆ ಜಾಸ್ತಿ ವೈಡ್ ಆಗಿರ್ತಾವೆ. ಇವೆರಡು ಕಂಡೀಷನನ್ನು ನಾವು ನೋಡ್ತೀವಿ. ಅದರಲ್ಲಿ ಹಾರ್ಟ್ ಬ್ಲಾಕ್ ಆಗಿರುತ್ತೆ, ಅಂದರೆ ಪೀಕ್ ಲೆವೆಲ್ಗೆ ಹೋಗಿತ್ತಂದರೆ ಹಾರ್ಟ್ ಬ್ಲಾಕ್. ಟೈಪ್ 1, ಟೈಪ್ 2 ಕಂಪ್ಲೀಟ್ ಹಾರ್ಟ್ ಬ್ಲಾಕ್, ಅದನ್ನು ನಾವು ಎ ವಿ ಬ್ಲಾಕ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಕಂಡೀಷನಲ್ಲಿ ಅಂದರೆ ಹೈಪರ್ ಕ್ಯಾಲೆಮಿಯಾ, ಜಾಸ್ತಿ ಪೊಟ್ಯಾಷಿಯಮ್ ಲೆವೆಲ್ ಜಾಸ್ತಿ ಆಗಿತ್ತು ಅಂತಂದ್ರೂ ಕ್ಯೂ ಆರ್ ಎಸ್ ವೇವ್ ಜಾಸ್ತಿ ಪೀಕ್ ಲೆವೆಲ್ಲಿಗೆ ಹೋಗಿರುತ್ತೆ. ಓಕೆ, ವೈಡ್ ಆಗಿತ್ತು ಅಂದರೆ ಅದು ಕೂಡ ಹೈಪರ್ ಕ್ಯಾಲೆಮಿಯಾ ಅಂತ ಇಂಡಿಕೇಟ್ ಮಾಡುತ್ತೆ, ಕ್ಯೂ ಆರ್ ಎಸ್ ವೇವ್ ಜಾಸ್ತಿ ವೈಡ್ ಇತ್ತು ಅಂತಂದರೆ. ನೆಕ್ಸ್ಟ್ ಒನ್ ಈಸ್ ಎಸ್ ಟಿ ಎಲ್ ಟಿ ವೇವ್.
ಟಿ ವೇವ್ ಏನು ಇಂಡಿಕೇಟ್ ಮಾಡುತ್ತೆ, ರೀಪೋಲರೈಸೇಷನ್ ಆಫ್ ವೆಂಟ್ರಿಕುಲರ್ ರೀಪೋಲರೈಸೇಷನ್ ಅಂದರೆ ಏನಾಗುತ್ತೆ, ವೆಂಟ್ರಿಕಲ್ಸ್ ಇಲ್ಲಿ ರಿಲ್ಯಾಕ್ಸ್ ಆಗ್ತಾವೆ. ಅವಾಗ ಏನಾಗುತ್ತೆ, ವೆಂಟ್ರಿಕುಲರ್ ರಿಲ್ಯಾಕ್ಸೇಷನ್ ಇರುತ್ತೆ. ಇದರಲ್ಲಿ ಎಸ್ ಟಿ ವೇವ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಇ ಸಿ ಜಿಲಿ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಎಸ್ ಟಿ ವೇವ್. ಎಸ್ ಟಿ ವೇವ್ ಏನಾದರೂ ಜಾಸ್ತಿ ಎಲಿವೇಟ್ ಆಗಿತ್ತು ಅಂದರೆ, ನಾರ್ಮಲಿ 2p ಮತ್ತು ಟಿ ವೇವ್ ನಾರ್ಮಲ್ ಇರುತ್ತೆ. ಬಟ್ ಎಸ್ ಮತ್ತು ಟಿ ವೇವ್ ಗ್ಯಾಪ್ ಇರೋದಿಲ್ಲ, ಕಂಟಿನ್ಯೂಸ್ ಆಗಿ ಬಂದು ತುಂಬ ಎಲಿವೇಟ್ ಆಗಿತ್ತು ಅಂದರೆ ಅದು ಮಯೋಕಾರ್ಡಿಯಲ್ ಇಸ್ಚೆಮಿಯಾ ಅಂತ ಇಂಡಿಕೇಟ್ ಮಾಡುತ್ತಾ. ಓಕೆ, ಕ್ಲಾಟ್ ಆಗಿರುತ್ತಾ, ರಿವರ್ಸೇಬಲ್ ಅದನ್ನು ವಾಪಸ್ ರಿಕವರ್ ಮಾಡ್ಬೋದು. ಇಫ್ ಇನ್ ಕೇಸ್ ಎಸ್ ಟಿ ವೇವ್ ಡಿಪ್ರೆಸ್ ಆಗಿತ್ತು ಅಂತಂದರೆ ಅದು ಮಯೋಕಾರ್ಡಿಯಲ್ ಡಿಪ್ರೆಸ್ ಆಗಿತ್ತು ಅಂತಂದರೆ ಅದನ್ನು ನಾವು ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಕರಿತೀವಿ. ಅಥವಾ ಒಂದಕ್ಕೊಂದು ಜಂಪ್ ಆಗಿತ್ತು, ಒಂದ್ರ ಮೇಲೆ ಒಂದು ವೇವ್ ಜಂಪ್ ಆಗಿತ್ತು ಅಂದ್ರೂ ಆ ಕಂಡೀಷನ್ಸಲ್ಲೂ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟು ಯಾವ ರೀತಿ ಇರುತ್ತಂದರೆ, ಒಂದು ಎಕ್ಸ್ಟ್ರಾ ವೇವ್ ಬಂದಿರುತ್ತೆ, ಅದನ್ನು ನಾವು ಯು ವೇವ್ ಅಂತ ಕರಿತೀವಿ. ಹೈಪೋಕ್ಯಾಲೆಮಿಯಾ ಅಂದರೆ ಪೊಟ್ಯಾಷಿಯಮ್ ಲೆವೆಲ್ ಕಡಿಮೆ ಆದಾಗ ಬಾಡಿಲಿ, ಆವಾಗ ನಾವು ಅದನ್ನು ಎಕ್ಸ್ಟ್ರಾ ಒಂದು ಯು ವೇವನ್ನು ನಾವು ನೋಡೋದಕ್ಕೆ ಸಿಗುತ್ತೆ. ಓಕೆ, ನಾವೊಂದು ರಫ್ ಇ ಸಿ ಜಿ ತೊಗೊಂಡಾಗ ಅದರಲ್ಲಿ ನಾವು ಫಸ್ಟು 1, 2, 3 ಇರುತ್ತೆ, ಎ ವಿ ಆರ್ ಇರುತ್ತೆ, ಎ ವಿ ಎಲ್, ಎ ವಿ ಎಫ್, V1, V2, V3, V4, V5, V6 ಇವೆಲ್ಲ ಏನಪ್ಪ ಅಂದರೆ ಹಾರ್ಟಲ್ಲಿ 4 ವಾಲ್ಸ್ ಇರ್ತಾವೆ. ಆ 4 ವಾಲ್ಸ್ದ ಇವು ಇಂಡಿಕೇಟ್ ಮಾಡ್ತಾವೆ. 4 ವಾಲ್ಸ್ ಯಾವ್ಯಾವ ಅಂದರೆ ಇನ್ಫೀರಿಯರ್ ವಾಲ್, ಸೆಪ್ಟಲ್ ವಾಲ್, ಆ್ಯಂಟೀರಿಯರ್ ವಾಲ್, ಲ್ಯಾಟ್ರಲ್ ವಾಲ್. ಇದರಲ್ಲಿ ಮೇನ್ ಇ ಸಿ ಜಿಲಿ ನಾವು ಒಂದು ರಫ್ ಇ ಸಿ ಜಿ ತೊಗೊಂಡು ನೋಡಿದರೆ ನಮಗೊಂದು ಐಡಿಯಾ ಬರುತ್ತೆ. 1 ಮತ್ತು ಎ ವಿ ಆರ್ ಅಂತ ಇರುತ್ತೆ, ದಟ್ ಈಸ್ ನಾಟ್ ಕನ್ಸಿಡರೇಬಲ್, ಅದೇನಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ. ಅದನ್ನು ನಾವು ಹೆಂಗೆ ಚೆಕ್ ಮಾಡಬೇಕಂದ್ರೆ, 1ಅಲ್ಲಿ ವೇವ್ ಅಪ್ ಇತ್ತು ಅಂದರೆ ಇಟ್ ಈಸ್ ಪಾಸಿಟಿವ್, ಎ ವಿ ಆರಲ್ಲಿ ವೇವ್ ಕೆಳಗಿತ್ತು ಅಂದರೆ ಇಟ್ ಈಸ್ ನೆಗೆಟಿವ್. ಓಕೆ, ಇದು ನಾರ್ಮಲ್ ಇ ಸಿ ಜಿಲಿ ಈ ಥರ ಇರುತ್ತೆ. ಇಫ್ ಕೆಲವೊಂದಿಷ್ಟು ಪರ್ಸನ್ಸಿಗೆ ಸಮ್ ಪರ್ಸನ್ಸ್ ಹ್ಯಾವ್ ಹಾರ್ಟ್ ರೈಟ್ ಸೈಡಲ್ಲಿ ಹಾರ್ಟ್ ಇದ್ದಾಗ ಅವಾಗ ಅದು ರಿವರ್ಸ್ ಇರುತ್ತೆ. 1 ನೆಗೆಟಿವ್ ಇರುತ್ತೆ, ಎ ವಿ ಆರ್ ಪಾಸಿಟಿವ್ ಇರುತ್ತೆ. ನಾನು ಡಯಾಗ್ರಾಮ್ ಅಂದರೆ ಒಂದು ರಫ್ ಇ ಸಿ ಜಿ ಫೋಟೋ ಹಾಕಿ ತೋರಿಸ್ತೀನಿ ನಿಮಗೆ ಇದರಲ್ಲಿ. ಓಕೆ, ಈಗ ನೆಕ್ಸ್ಟ್ ಇನ್ಫೀರಿಯರ್ ವಾಲ್ 2, 3 ಎ ವಿ ಎಫ್, ಸೆಪ್ಟಲ್ V1, V2, ಆ್ಯಂಟೀರಿಯರ್ ವಾಲ್ V3, V4, ಲ್ಯಾಟ್ರಲ್ V5, V6. ಇಫ್ ಇನ್ ಕೇಸ್ ಹೈ ಇನ್ಫೀರಿಯರ್ ಅಂತ ಒಂದು ಬರುತ್ತೆ, ಅದು 1 ಮತ್ತು ಎ ವಿ ಆರ್ ಇಂಡಿಕೇಟ್ ಮಾಡುತ್ತೆ, ಹೈ ಇನ್ಫೀರಿಯರ್. ಇದಿಷ್ಟು ನಾನಿಲ್ಲಿ ಒಂದು ರಫ್ ಫೋಟೋ ಹಾಕಿ ತೋರಿಸಿದ್ದೀನಿ. ಅದರಲ್ಲಿ ನೋಡ್ಬೋದು ನಾವು 1, 2, 3 ಎ ವಿ ಆರ್, ಎ ವಿ ಎಫ್, ಎ ವಿ ಎಲ್, V1, V2, V3, V4, V4, V5. ಇನ್ನು ಲಾಸ್ಟಲ್ಲಿ ನಾನು ಈ ಕಂಪ್ಲೀಟ್ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರದ್ದೊಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನೋಟ್ಸ್ ಹಾಕಿದ್ದೀನಿ, ಅದನ್ನು ರೆಫರ್ ಮಾಡಿರಿ. ಈಸಿಯಾಗಿ ನಿಮಗೆ ಅರ್ಥ ಆಗುತ್ತಾ, ಯಾವ್ಯಾವ ವೇವ್ ಏನೇನು ಇಂಡಿಕೇಟ್ ಮಾಡುತ್ತೆ, ಏನೇನು ಅದರಿಂದ ಕಾಸ್ ತೋರಿಸುತ್ತೆ, ಅದರಿಂದ ನಾವು ಡಯಾಗ್ನೋಸ್ ಮಾಡ್ಬೋದಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.